ಅವ್ ಯಾವ ಉಪಾಧಿ ಇಲ್ಲ, ನಾ ಹೆಂಗ ಅವ ಆಗ್ತೀನಿ ಅನ್ನುವಂಥದ್ದನ್ನ ನಮ್ಮಲ್ಲಿ ಸಣ್ಣ ಸಣ್ಣ ಪ್ರಶ್ನೆ ಬರ್ತಿರ್ತಾವ. ಅವಾಗ ಈ ಸಂಶೋಧನೆ ಮಾಡಿದಾಗ ಅಂದ್ರೆ ನಮ್ಮ ಶ್ರವಣಾದಿ ದೋಷಗಳಿದ್ದ ಸಂಬಂಧ ಇಲ್ಲಿ ನಮಗ ಹೆಂಗ ಕಳ್ಕೊಳ್ಬೇಕು ಅನ್ನುವಂಥದ್ದನ್ನ ಈ ಒಂದೊಂದು ಪದ್ಯದೊಳಗೆ ತಿಳಿಸ್ಕೋತ ಹೋಗ್ತಾರ. ಇಲ್ಲಿ ಶಿಷ್ಯ ಮತ್ತು ಗುರುವಿನ ಲಕ್ಷಣಗಳನ್ನ ಹೇಳ್ಕೊತ ಹೋದ್ರ ಗುರುಪಾದ ಭಕ್ತಂಗೆ ಪರಮ ವಿರಕ್ತಂಗೆ ಪರಿಣಿತ ಚಿತ್ತಂಗೆ ಚಿತ್ತಂಗೆ ಶಿಷ್ಯಂಗೆ ಪರಮಾತ್ಮ ಪದವನ್ನು ನಿರೀಪೇಕ್ಷಿಸಿ ಸದ್ಗುರುವಿನ ಒಲಿವಿಂದೆ ತಿಳಿಯುವುದು ಅನ್ನುವಂಥದ್ದನ್ನ ಒಂದು ನುಡಿ ಒಳಗ ನಾವು ಕೇಳ್ಕೊಂಡು ಬಂದೇವೆ. ಇಲ್ಲಿ ಶಿಷ್ಯನಲ್ಲಿ ಏನಪ್ಪಾ ಅಂದ್ರ ವಿವೇಕಾದಿ ವೈರಾಗ್ಯದ ಸಾಧನ ಚತುಷ್ಟಯ ಉಳ್ಳವನಾಗಿರ್ಬೇಕು, ಸಂಪನ್ನನಾದ ಅವ ಅಧಿಕಾರಿ ಆಗಿರ್ಬೇಕು. ವಿವೇಕ ವೈರಾಗ್ಯಾದಿ ಹೇಳ್ಕೊತ ಬಂದಾರ, ಮೊದಲು ಕೇಳ್ಕೊಂಡ್ ಬಂದೇವ್ ನಾವು. ವಿವೇಕ ಅಂದ್ರ ಆತ್ಮ ಅನಾತ್ಮನ್ನ ಬೇರ್ಪಡಿಸಿ ತಿಳಿಯುವಂತ ಅವನಲ್ಲಿ ವಿವೇಕ ಇರ್ಬೇಕು. ಅವ್ನಿಗೆ ಬೇರ್ಪಡಿಸಕ್ಕೆ ಜ್ಞಾನ ಇದ್ದಿದ್ದಿಲ್ಲ. ಈಗ ಸದ್ಯ ಪ್ರಪಂಚದಾಗ ನೀನ ಬ್ರಹ್ಮನದಿಯಪ್ಪ ನೋಡು ವಿಚಾರ ಮಾಡಂತಂದ್ರ ಅವ್ರಿಗೆ ಬೇರ್ಪಡಿಸಕಿನ ಆಗುಲ್ಲ. ನಾ ಹೆಂಗ್ ಬ್ರಹ್ಮಕ್ಕಿನಿ ಹೋಗೋಮರ ಕಡೆ ಹೋಗಿ ನಮ್ ಬಿಟ್ಟತಾರ ಅವ್ರು. ಮತ್ತಿಂತ ನಾಮಸ್ಮರಣೆ ಮಾಡು, ಒಂದಿಷ್ಟು ಸತ್ಸಂಗ ಮಾಡು, ಭಗವಂತನ ಚಿಂತನೆ ಮಾಡು ಅಂದ್ರೆ ಎಲ್ಲಿ ತಂದು ಹೋಗೋಮರ ನನಗೆ ಹೊಡಿ ತುಂಬೋದು, ಇಷ್ಟು ದುಡಿತೀನಿ ಹೊಡಿ ತುಂಬೋದು, ಇವತ್ ಮತ್ ಇದ್ರ ಮೇಲೆ ನನ್ನ ಸಂಸಾರ ಕೆಲ್ಸಕ್ ಬಂದಾನಂತ ಸಿಟ್ಟಿಗೆ ಇರ್ತಾರ ಅವ್ರು. ವಿಹಿತವನ್ನ ತನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಡವನೇ ಅಲ್ಲಿ ಗುರು ಹಕ್ಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಮತ್ತು ಶಿಷ್ಯನಾದ್ರೂ ಶ್ರವಣಾದಿ ದೋಷಗಳು ಇರಬಾರದೆಂದು ಈಗ ಇಂತ ಗುರುವಿನ ಮುಖದಿಂದ ಕೇಳಿದ್ರು ಕೂಡ, ನಾವು ಶ್ರವಣ ಮಾಡಿದ್ರು ಕೂಡ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರು ಕೂಡ ಶ್ರವಣದೊಳಗ ನಮಗ ಇನ್ನ ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಏನು ದೋಷ ಅದ ಅನ್ನುವಂತ ದೋಷ ಅಂತ ತಿಳ್ಕೊಳಕ್ ಹೇಳ್ತಾರ. ಇಲ್ಲಿ ಶಿಷ್ಯನಾದರೂ ಶ್ರವಣಾದಿ ದೋಷಗಳು ಬಾರದ ಹಾಗೆ ಗುರುಮುಖದಿಂದ ಪರತತ್ವ ಶ್ರವಣ ಮಾಡ್ಬೇಕೆಂದು ಹೇಳ್ತಾರ. ತರುಣೆ ಮೈತ್ರಿ ಕೇಳು, ಶ್ರವಣಾದಿ ದೋಷಗಳನ್ನು ವಿರಹಿತವಾಗಿ ವಿಚಾರಿಸಿ ಪರತತ್ವ ಪದವನ್ನು ಗುರು ಬೋಧೆಯಿಂದ ಅರುಪುವುದು ವರ ಶಿಷ್ಯ ನಲಿವಿಂದೆ ಅನ್ನಂದ್ರ ಇಲ್ಲಿ ಶಿಷ್ಯನಾದರೂ ಕೂಡ ಶ್ರವಣ ಮನನ ನಿಧಿಧ್ಯಾಸಗಳೆಂಬ ದೋಷಗಳ ಬಾರದ ಹಾಗೆ ಅಂದ್ರೆ ಶಿಷ್ಯನಲ್ಲಿ ಶ್ರವಣ ಮಾಡಿದಾಗ ಮನನ ಮಾಡಿದಾಗ ನಿಧಿಧ್ಯಾಸನಕ್ಕೆ ಹೋದಾಗ ಅಲ್ಲಿ ದೋಷಗಳು ಇರ್ಲಿಕ್ಕಂದ್ರ ಆ ಗುರು ಹೇಳಿದ ಅರ್ಥ ಸ್ಪಷ್ಟತೆ ತಿಳಿದಿತ್ತು ಅಂದ್ರ, ಅರ್ಥ ಆಗಿತ್ತು ಅಂದ್ರ ಅವನಲ್ಲಿ ದೋಷಗಳು ಇರುವುದಿಲ್ಲ. ಯಾಕಂದ್ರೆ ದೋಷ ಗುರು ಹೇಳ್ತಾನ ಹಿಂಗಿಂತ ದೋಷ ಅದಪ್ಪ, ಮಲ ದೋಷ ಅದ, ನಿನಗ ಆ ದೋಷವನ್ನು ಕಳ್ಕೊಬೇಕಾದ್ರೆ ಏನೇನು ಸಾಧನೆ ಮಾಡ್ಬೇಕು ಅನ್ನುವಂಥದ್ದನ್ನ ಸಾಧನೆ ಮುಖಾಂತರ ಅವನ ಮ್ಯಾಗ ತಂದಿರ್ತಾನ. ಆ ದೋಷಗಳು ಶ್ರವಣ ಮಾಡ ಮುಂದ ಮನನ ಮಾಡ ಮುಂದ ಏನು ದೋಷ ಅದಾವ ಅನ್ನುವಂಥದ್ದನ್ನ ಅಂತ ದೋಷಗಳನ್ನ ಕಳ್ಕೊಂಡೇವಂದ್ರ ನನ್ನ ಸ್ವರೂಪ ಸ್ಥಿತಿಗಳು ಇರಾಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ. ಶಿಷ್ಯನಾದರೂ ಶ್ರವಣ ಮನ ನಿಧಿಶ ದೋಷಗಳು ಇರಬಾರದು, ಹಾಗೆ ಗುರುಮುಖದಿಂದ ಪರಬ್ರಹ್ಮ ಸ್ವರೂಪವನ್ನು ಶ್ರವಣ ಮಾಡತಕ್ಕದ್ದು ಎಂಬುದು ಹೇಳ್ಕೊತ, ಹಂಗಾದ್ರ ದೇಹಾದಿಗಳಲ್ಲಿ ನಾನೆಂಬ ಬುದ್ಧಿಯಿಂದ ಮಹಾವಾಕ್ಯರ್ಥವನ್ನು ಗುರುಮುಖದಿಂದ ಕೇಳಿದ್ರು, ದೇಹಾದಿಗಳಲ್ಲಿ ನಾನೆಂಬ ಬುದ್ಧಿಯಿಂದ ಮಹಾವಾಕ್ಯರ್ಥವನ್ನು ಗುರುಮುಖದಿಂದ ಕೇಳಿದ್ರು ನಿಜವಾದ ಜ್ಞಾನವಾಗದೆ ದೋಷರಹಿತವಾದ ಜ್ಞಾನವಾಯಿತು. ಈ ದೋಷವು ಮುಂದೆ ಅಂದ್ರ ಈ ನಮಗೇನಾಯ್ತಂದ್ರೆ ಇಲ್ಲಿ ಗುರುಮುಖದಿಂದ ಕೇಳಿದ್ರು ಕೂಡ ನಿಜವಾದ ಜ್ಞಾನವಾಗದೆ ನನ್ನಲ್ಲಿ ದೋಷ ಇದ್ದು ಸಂಬಂಧ ನನಗ ಜ್ಞಾನ ಆಗ್ಲಿಲ್ಲ. ಶ್ರವಣದ್ದು ನನಗ ಸ್ಪಷ್ಟತೆ ಆಗ್ಲಿಲ್ಲ. ಕೇಳಿದ್ರು ಕೂಡ ನನ್ಗೇನ ದೇಹಾದಿ ಬುದ್ಧಿಗಳ ನಷ್ಟ ಮಾಡ್ಕೊಳ್ಳೋದು ಆಗ್ಲಿಲ್ಲ. ದೇಹಾದಿ ಬುದ್ಧಿ ಹಿಡ್ಕೊಂಡೆ ನಾ ಕೇಳಕತ್ತೀನಿ. ದೇಹಾದಿ ಬುದ್ಧಿಯನ್ನ ಬಿಟ್ಟು ಆತ್ಮ ಬುದ್ಧಿ ಆಕಾರ ಮಾಡಿ ಆತ್ಮದ ವಿಚಾರಗಳನ್ನ ದೇಹದಿಂದ ಅಲ್ಲಗಳ ಕೂತ ಇದು ದೇಹ ಹೆಂಗೈತಪ್ಪ ಅಂದ್ರೆ ಒಂದು ಉಪಕರಣ ಅದ, ಸಾಧನೆ ಅದ, ಸಾಧನೆಯಿಂದ ಬಳಸುವೋತ ಹೆಂಗ ನಾವು ಇವತ್ತ ಅಡಿಗೆ ಮಾಡೋ ಮುಂದ ಒಲಿ ಏನೇ ಸುಡ್ತಿರ್ತದ ಅದನ್ನ ಹೆಂಗ್ ಬೆಳೆಸಿವಪ್ಪ ಅಂದ್ರೆ ಒಂದು ಇಕ್ಕಳಿಕೆಯಿಂದ ಅದನ್ನ ಹೆಂಗ್ ಹಿಡಿದು ನಾವು ಕೈ ಸುಟ್ಕೊಳ್ಳೋದಂಗ ನಾವು ಆ ಪ್ರಯೋಜನ ಉಪಯೋಗ ಮಾಡ್ಕೋತೀವಿ. ಹಂಗಿಲ್ಲಿ ದೇಹವನ್ನು ಕೂಡ ಒಂದು ಉಪಯೋಗ ಮಾಡಿಕೊಂಡು ಇದನ್ನ ಒಂದು ಇಕ್ಕಳಿಕೆಯಂತೆ ಅಂದ್ರೆ ಜ್ಞಾನದಿಂದ ಹಿಡ್ಕೊಂಡು ಈ ಶರೀರದಿಂದ ಆಗುವ ಕಾರ್ಯಗಳನ್ನ ನಾವು ಪ್ರಪಂಚವನ್ನು ಮಾಡಿದ್ರ ಆ ಇಕ್ಕಳಿಕೆ ಅನ್ನೋದು ಏನೈತಲ್ಲ, ಜ್ಞಾನವೆಂಬ ಇಕ್ಕಳಿಕೆ ನಮಗ ಅದರಲ್ಲಿಂದ ಏನೂ ಬಾಧೆ ಆಗುದಿಲ್ಲ. ಅದರಲ್ಲಿಂದ ಪ್ರಯೋಜನನೇ ಅನುಕೂಲ ಆಗ್ತದ. ಅದರಿಂದ ನಮಗ ಏನು ಬಾಧನೆ ಆಗುದಿಲ್ಲ. ಮತ್ತಿಷ್ಟದ ನಮ್ಗೆ ಏನಾಗ್ತದ, ಉಪಯೋಗನೆ ಆಗ್ತದ, ಪ್ರಯೋಜನ ಆಗ್ತದ ಅನ್ನುವಂಥದ್ದನ್ನ ನಮ್ಗೆ ತಿಳಿಸ್ಕೊತ ಹೋಗ್ತಾರ. ಯಾಕ ದೋಷ ಇದ್ದ ಸಂಬಂಧ ನನಗೇನ ದೇಹಾದಿ ಬುದ್ಧಿ ನಷ್ಟ ಆಗೋಲು. ನನ್ಗ ಶ್ರವಣ ಮಾಡುವುದು ಸ್ಪಷ್ಟತೆ ಜ್ಞಾನ ಆಗಿತ್ತು ಅಂದ್ರ ಆ ಪ್ರಜ್ಞೆ ಹಿಡ್ಕೊಂಡು ಮತ್ತು ಅರಿವು ಹಿಡ್ಕೊಂಡು
ಆ ಇಕ್ಕಳಿಕೆ ಹೆಂಗ ನಾವು ಬೇಯಿಸಿ ವ್ಯವಹಾರ ಮಾಡ್ತೇವೆ, ಅದರಂತೆ ನಾವ್ ಇದು ಅರಿವು ಹಿಡ್ಕೊಂಡು ಪ್ರಪಂಚ ಮಾಡಿದ್ರೆ ದೇಹಾದಿ ಬುದ್ಧಿಗಳು ನಮ್ಗೆ ಏನೂ ನಷ್ಟ ಮಾಡುದಿಲ್ಲ, ನಮಗ್ ಪ್ರಯೋಜನ ಆಗ್ತಾವ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಮಾಡ್ಕೋತ ಹೋಗ್ತಾರೆ. ಇಲ್ಲಿ ಏನ್ ಹೇಳಿದಾರಂದ್ರ, ಶ್ರುತಿ ತತ್ವಮಶಿಯನೇ ಮತಿ ಭೇದದಿಂದ ಅರಿವು ಗತಿಯನ ತ್ವಂಪದದೊಳಗು ಒಮ್ಮೆ ರತಿಯಿಂದ ತಿಳಿಯದ ಕಥದಿಂದ ಕೇಳಲೆ ಸತಿ ನೀನಿದು ದೋಷತ್ರಯನಕ್ಕೂ ಗುರುವಾಕ್ಯ ವೇದವು ತತ್ವಮಶಿಯನ್ನೇ ನೀನು ಬ್ರಹ್ಮವೆಂದು ಹೇಳಲು ಗುರುವಾಕ್ಯ ಏನ್ ಹೇಳ್ತದ, ತತ್ವಮಶಿಯನ್ನೇ ಜ್ಞಾನ ಮಾಡ್ಕೊತ ಬರ್ತದ. ಪರಮಾನುಭೂತಿ ಪೂರ್ಣ ಅದ್ರದ್ದು ಏನ್ ಹೇಳ್ತದ ಅಂದ್ರೆ ತತ್ವಮಶಿ ಜ್ಞಾನವನ್ನೇ ಮಾಡ್ಕೊಡ್ತದ. ತತ್ವಮಶಿ ಮಾಡಿ ನೀನು ಅಯಮಾತ್ಮ ನೀನು ಬ್ರಹ್ಮನಿದಿ ಅಂತ ಹೇಳಿ ಮತ್ತ ತನಗ ಪ್ರಜ್ಞೆ ಮಾಡಿ ಕೊನೆಗೆ ಏನ್ ಹೇಳ್ತಾರಂದ್ರ ಅಹಂ ಬ್ರಹ್ಮಾಸ್ಮಿ ನೀನು ಅಹಂ ಪರಮಾತ್ಮನೇ ನೀನಿದೆ ಅನ್ನುವಂತ ಸಾಕ್ಷಾತ್ಕಾರ ಮಾಡಿಕೊಡುವುದೇ ಈ ಪರಮಾನುಭೂತಿ ಉದ್ದೇಶ. ವೇದಾಂತದ ಉದ್ದೇಶನೂ ಅದೇ ಅದ. ತತ್ವಮಶಿ ಅಂದ್ರೆ ಗುರು ಉಪದೇಶದಿಂದ ಗುರು ಇಲ್ಲಿ ತತ್ವಮಶಿ ಏನಂತದಂದ್ರ ಗುರು ಶಿಷ್ಯರ ಒಂದು ಸಂವಾದ ಮುಖಾಂತರ ಉಪದೇಶ ಮುಖಾಂತರ ಜ್ಞಾನ ಮಾಡಿಕೊಡ್ತದ. ಆ ತತ್ಪದ ಮತ್ತು ತ್ವಂಪದ ಅಶಿಪದ ನೇಣೆ ಮಾಡುವಂತ ಗುರುವಿನ ಈ ಶಾಸ್ತ್ರ ಗ್ರಂಥದ ಏನ್ ಮತ್ತ ಅಶಿಪದ ನೇಣೆ ಮಾಡಿಕೊಡುವುದೇ ಇದು ಏನಪ್ಪಾ ಅಂದ್ರ ತತ್ವಮಶಿ ಜ್ಞಾನ ಮಾಡಿಕೊಡುವಂತದೇ ಇದು ಪರಮಾನುಭೂತಿ. ಇಲ್ಲಿ ಯಾಜ್ಞವಲ್ಕ್ಯ ಮೈತ್ರಾದೇವಿಯರ ಸಂವಾದ ಏನದಪ್ಪ ಅಂದ್ರ ಸಾಕ್ಷಾತ್ಕಾರ ನಮ್ಗೆಲ್ಲರಿಗೂ ಜ್ಞಾನ ಆಗ್ಯದ, ಪರೋಕ್ಷ ಜ್ಞಾನ ಎಲ್ಲರಿಗೂ ಅದ. ಕೌಶಲ್ಯ ಬತ್ತು ಅಂದ್ರೆ ಈ ದೇಹಾದಿ ಬುದ್ಧಿ ಕಾರ್ಯಗಳು ಏನಾಗ್ತಾವ ನಮ್ಮಲ್ಲಿ ಸಹಜವಾಗಿ ಕರಿಗಿ ಹೋಗಿ ಬಿಡ್ತಾವು. ಎಲ್ಲಿ ಆತ್ಮನಲ್ಲಿ ಕರಿಗಿ ಹೋಗಿ ಬಿಡ್ತಾವು. ಅವು ಕಾರ್ಯ ಮಾಡಿದ್ರು ಕೂಡ ಅವು ಹೆಂಗ ಮಾಡ್ತಾವ ಅಂದ್ರ ಆತ್ಮನ ಸತ್ತ ತಗೊಂಡೇ ಕಾರ್ಯ ಮಾಡ್ತಾವು. ಈ ಚಿದಾಭಾಸದ ಅಂದ್ರ ಅಂತಃಕರಣ ಧರ್ಮಗಳನ್ನ ಹಿಡ್ಕೊಂಡು ಅಲ್ಲಿ ಕಾರ್ಯ ಅವು ಮಾಡುವುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಆಗ್ತದ. ಪ್ರಪಂಚ ಮಾಡಿದ್ರು ಕೂಡ ಇಕ್ಕಳಿಕೆ ಹೆಂಗ್ ಹಿಡ್ಕೊಂಡು ಪ್ರಜ್ಞೆ ಹಿಡ್ಕೊಂಡು ನಾವು ಪ್ರಪಂಚ ಮಾಡಿದ್ರ ಈ ಪ್ರಪಂಚ ನಮಗೇನು ಬಾಧ ಮಾಡುದಿಲ್ಲ. ಮತ್ತೆ ಈ ಪ್ರಜ್ಞೆ ಇದ್ದಾಗ ಆ ಕರ್ಮಗಳು ಅದರಲ್ಲಿಂದ ಆಗುವುದಿಲ್ಲ, ಯಾವ ಕರ್ಮಗಳನ್ನು ಆಗುವುದಿಲ್ಲ. ಪ್ರಜ್ಞೆ ಇಲ್ಲದೆ ನಾವು ಯಾವೇ ಕಾರ್ಯಗಳು ಮಾಡಿದ್ರು ಅಲ್ಲಿ ಏನಾಗ್ತಾವ, ಕರ್ಮಗಳು ಘಟಿಸ್ತಾವು ಅನ್ನುವಂಥದ್ದನ್ನ ಒಂದು ಚಲೋದೇ ಆಗಲಿ ಒಂದು ಕೆಟ್ಟದ್ದೇ ಆಗಲಿ. ಚಲೋದ ಮಾಡಿದೇವಪ್ಪ ಅಂದ್ರೆ ಮತ್ತೆ ಜನ್ಮ ಎತ್ತಿ ಬರಬೇಕು. ಮತ್ತೊಂದ್ ಹೇಳೆ ಈ ಅಂತಃಕರಣ ಹಿಡ್ಕೊಂಡು ಮಾಡಿದ್ರೆ 84 ಜನ್ಮ ತಿರುಗಿ ಬರ್ಬೇಕು. ಇದ್ರ ಕರ್ಮದಿಂದ ಒಂದು ಘಟಿಸ್ತಾವು. ಆದ್ರೆ ಪ್ರಜ್ಞೆ ಇಟ್ಟುಕೊಂಡು ತನ್ನ ಸ್ವರೂಪದೊಳಗೆ ನಿತ್ತು ಮಾತನಾಡಕ್ ಬಂತಂದ್ರ ಅಲ್ಲಿ ಕರ್ಮವೇ ಘಟಿಸುವುದಿಲ್ಲ. ಯಾಕ ಅವನಲ್ಲಿ ಪ್ರಜ್ಞೆ ಇರ್ತದ ಅನ್ನುವಂಥದ್ದನ್ನ ನಾವು ಇವತ್ತ ಪ್ರಜ್ಞಾನಂ ಬ್ರಹ್ಮ ಒಂದು ಯಾವ್ದು ಋಗ್ವೇದ ಹೇಳೋ ಮುಂದೆ ನಾವು ಹೇಳ್ಕೊತ ಬಂದೇವೆ, ಎಲ್ಲರಿಗೂ ಅನುಭವ ಐತಿ. ಅಲ್ಲಿ ಏನದಪ್ಪ ಅಂದ್ರ ಪ್ರಜ್ಞೆ ಏನಿರ್ತದಂದ್ರ ಹರಿಶ್ಚಂದ್ರನಲ್ಲಿ ಪ್ರಜ್ಞೆ ಇರ್ತದ. ಸ್ವಪ್ನದೊಳಗಕ್ಕ ಏನ್ ಕೊಟ್ಟನವ, ರಾಜ್ಯವನ್ನು ಕೊಟ್ಟನ. ಆದ್ರ ಅವ ಜಾಗ್ರತದೊಳಗ ಏನ್ ಮಾಡ್ತಾನ, ರಾಜ್ಯವನ್ನ ಕೇಳ್ತಾನ. ಕೊಟ್ಟದ್ದಲ್ಲಿ ಸ್ವಪ್ನದೊಳಗ ನಮಗೇನ್ ಗುರ್ತದ, ಜಾಗ್ರ ಸ್ವಪ್ನ ಸುಷುಪ್ತಿ ಗುರ್ತದಾವು. ಆದ್ರೆ ಜಾಗ್ರದ ವ್ಯವಹಾರಗಳನ್ನ ನಾವ್ ಏನ್ ತಿಳ್ಕೊಂಡಿವಿ, ಜಾಗ್ರದ ವ್ಯವಹಾರ ಸತ್ಯ ಅಂತ ತಿಳ್ಕೊಂಡಿವಿ, ಸ್ವಪ್ನದ ವ್ಯವಹಾರ ಸುಳ್ಳು ಅಂತ ತಿಳ್ಕೊಂಡಿವಿ. ಅವ್ರಿಗೆ ಹಂಗ ಇದ್ದಿದ್ದಿಲ್ಲ. ಹರಿಶ್ಚಂದ್ರಗ 3 ಅವಸ್ಥೆದೊಳಗ ನಾನು ಪ್ರಜ್ಞೆ ಅಂದ್ರೆ ನಾನು ಅದೀನಿ, ನನ್ನ ಪ್ರಜ್ಞೆ ತಗೊಂಡು ಇವು ಕನಸು ಬೀಳ್ತಾವ್, ಜಾಗೃತ ಆಗ್ತಾವ್, ಸುಸುಪ್ತಿ ನಡೀತದ. ಆದ್ರೆ ನಾನಲ್ಲಿ ಇದೇನಿದ್ದೀನಿ 3 ಅವಸ್ಥೆದೊಳಗ ಅನುಸೂತಕವಾಗಿ ನಾನದೀನಿ ಅಂತ ತಿಳ್ಕೊಂಡು ನಾವ್ ಏನ್ ಮಾಡ್ದ, ಜಾಗೃತದೊಳಗ ರಾಜ್ಯವನ್ನೇ ಕೊಟ್ಟ. ಅದ್ರಲ್ಲಿ ಅವನಿತ್ತೇನೇನಿತ್ತು, ಪ್ರಜ್ಞೆ ಇತ್ತು. ನಮಗ ಪ್ರಜ್ಞೆ ಇಲ್ಲ. ನಾವ್ ಏನ್ ಮಾಡ್ತೇವಿ, ಜಾಗೃತ ವ್ಯವಸ್ಥೆಯೊಳಗನು ಕೂಡ ಅಂತಃಕರಣಗಳ ಕಾರ್ಯ ಮಾಡೋ ಮುಂದ ನಾವ್ ಪ್ರಜ್ಞೆ ಇರಂಗಿಲ್ಲ, ಆತ್ಮ ಪ್ರಜ್ಞೆ ಇರಂಗಿಲ್ಲ. ನಾ ಹೊಲ ಕೊಟ್ಟಿನಿ, ನಾ ಮನಿ ಕೊಟ್ಟಿನಿ, ರೊಕ್ಕ ಕೊಟ್ಟಿನಿ, ನಮ್ಗ ಅಲ್ಲಿ ಪ್ರಜ್ಞೆ ಇರಂಗಿಲ್ಲ. ಮತ್ ನಾವ್ ಕಾದಗ ಬಟ್ಟಿ ಮಾಡ್ತೇವಿ. ಯಾಕ ಅಲ್ಲಿ ನನಗ್ ಪ್ರಜ್ಞೆ ಇಲ್ಲಾರ್ದಕ್ ಮತ್ ಎಲ್ಲಾ ಕಾದಗ ದೈವ ತಗೊಂಡು ಒಂದ್ 100 ರೂಪಾಯಿ ಕೊಡ್ತೇವಿ. ಯಾಕೆ ಕೊಡ್ತೇವಪ್ಪ ಅಂದ್ರ ನಮ್ಮಲ್ಲಿ ಈ ಅಂತಃಕರಣಾದಿಯವರುಗಳೇ ಸತ್ಯ. ಇವ ಮತ್ತ ಪ್ರಜ್ಞೆ ಇರ್ಲಿಕ್ಕ ನೀವು ಮಾತ್ ಬಿಟ್ಟು ಮಾತಾಡ್ತಾನ, ಪ್ರಜ್ಞೆ ಇರ್ಲಿಕ್ಕಂದ್ರೆ ಏನೇನೋ ಸುಳ್ಳಿನ ವರ್ಗಗಳು ಸತ್ಯ ಅಂತ ತಿಳ್ಕೊತಾನ. ಅದಕ್ಕ ಆ ಪ್ರಜ್ಞೆ ಇಟ್ಕೊಂಡು ಮಾಡಿದಂತ ಹರಿಶ್ಚಂದ್ರ ಹೆಂಗ ತನ್ನ ರಾಜ್ಯವನ್ನು ಕೊಟ್ಟರು ಕೂಡ ದುಃಖಿತನಾಗಲಿಲ್ಲ. ಹೆಂಡ್ರು ಮಕ್ಕಳನ್ನು ಎಲ್ಲವನ್ನೂ ಕಳ್ಕೊಂಡ್ರು ಕೂಡ ಅವ ಏನಾದಿದ್ದ, ಸುಖದಿಂದ ಆನಂದದಿಂದ. ಯಾಕ ಅವನಲ್ಲಿ ಪ್ರಜ್ಞೆ ಇತ್ತು. ಎಲ್ಲವೂ ಕೂಡ ಹೆಂಗ ಸ್ವಪ್ನನು ಸುಳ್ಳದ, ಜಾಗ್ರನು ಸುಳ್ಳದಂತ ಅವನಲ್ಲಿ ಏನಾಗಿತ್ತು, ಜಾಗ್ರನು ಅಲ್ಲಿ ಸ್ವಪ್ನನು ಸತ್ಯ ಅದ, ಇಲ್ಲಿ ಜಾಗ್ರನು ಸತ್ಯ ಅದ ಅನ್ನುವಂಥದ್ದನ್ನ ನಮಗ ತಿಳಿಸಿಕೊಟ್ಟ. ಅದಕ್ಕಾಗಿ ಹರಿಶ್ಚಂದ್ರ ಹೆಸರು ಇನ್ನೂ ಕೂಡ ನಾವು ಸ್ಮರಿಸ್ತೇವೆ. ಬರೀ ಹರಿಶ್ಚಂದ್ರ ಗಾಳಿ ಬಿಟ್ರ ನಾವು ಎಷ್ಟೋ ಫಲಗಳು ಬೆಳಿತಾವು ಅನ್ನುವಂಥದ್ದು ಪ್ರಜ್ಞೆ ಇತ್ತು ಅಂದ್ರ ನಮಗೂ ಕೂಡ ಅಷ್ಟು ಅರಿವಿನ ವಿಚಾರಗಳು ನಮ್ಮಲ್ಲಿ ಇರ್ತಾವು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಉದ್ದೇಶದ
ಇಲ್ಲಿ ಗುರುವಾಕ್ಯವು ಇಲ್ಲಿ ಹೇಳಿದ್ರಪ್ಪ ಅಂದ್ರ ಶ್ರುತಿ ತತ್ವಮಸಿ ಎಂಬ ಮತಿಭೇದದಿಂದ ಗತಿಯನ ತ್ವಂಪದೊಳಗೆ ಒಮ್ಮೆ ರತಿಯಿಂದ ತಿಳಿದು ಕಥದಿಂದ ಕೇಳಲಿ ಸತಿ ನೀನಿದುದು ದೋಷತ್ರಯವಕ್ಕೂ ಶ್ರುತಿಯು ನೀನು ಪರಬ್ರಹ್ಮ ಎಂಬ ಅರ್ಥವೇ ತತ್ವಮಸಿ ಎಂಬ ಮಹಾವಾಕ್ಯವನ್ನು ಉಪದೇಶ ಮಾಡಿದ್ರು ಶಿಷ್ಯನಿಗೆ ನಿಜವಾದ ಜ್ಞಾನವುದೇ ಆಗಲಿಲ್ಲ. ಯಾಕಂದರೆ ತ್ವಂಪದ ವಾಚ್ಯಗಳಾದ ದೇಹಾದಿ ಅಹಂಕಾರಗಳೆಲ್ಲ ನಾನೆಂಬ ರತಿ ಇರುವುದರಿಂದಲೂ ವಿಪರೀತ ಬುದ್ಧಿಯಿಂದಲೂ ಮಹಾವಾಕ್ಯದ ಅರ್ಥದ ಜ್ಞಾನವಾಗದ್ರಿಂದಲೂ ಅದು ದೋಷವು ಮುಂದೆ ಹೇಳುವ ಪ್ರಕಾರ ಮುಂದೆ ಈ ರೀತಿ 3 ಪ್ರಕಾರಗಳ ದೋಷಗಳು ನಮ್ಮಲ್ಲಿ ಇದ್ದ ಸಂಬಂಧ ಶ್ರವಣ ಮಾಡಿದ್ರು ಕೂಡ ನಮಗೆ ಜ್ಞಾನ ಆಗಲಿಲ್ಲ ಅನ್ನುವಂಥದ್ದನ್ನ ಮುಂದೆ ಹೇಳ್ಕೊತ ಹೋಗ್ತಾರ. ಶ್ರವಣ ದೋಷ ಯಾವುದು ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ತಾರ. ತನು ಇಂದ್ರಿಯನ ಸುತ ಅಂತಃಕರಣಗಳೆನಿಪ ತಾನೆಂಬುದು ಅನುದಿನ ಇನಿತಂಗಲ್ಲದೆ ತನ್ನೊಳಿಪ ತತ್ಕ್ರಿಯೆಯಿಂದೆ ತನಗೆ ಶ್ರವಣ ದೋಷವೆನಿಯುವುದು. ತನುವನ್ನು ಶರೀರವನ್ನು ಇಲ್ಲಿ ಇಂದ್ರಿಯಗಳನ್ನು 10 ಇಂದ್ರಿಯಗಳನ್ನು ಹಸು ಅಂದ್ರ ಪ್ರಾಣಾದಿ 5 ವಾಯುಗಳು ಅಂತಃಕರಣ ಮನಬುದ್ಧಿ ಮೊದಲಾದ 4 ಅಂತಃಕರಣಗಳು ಎನಿಪಿವು ಇವುಗಳು ತಾನೆಂಬುದು. ಇವ ಶ್ರವಣ ಮಾಡ ಮುಂದ ಇವು ತಾನು ಅಂತ ಕೇಳ್ತಾನೆ ಅಂದ್ರೆ ದೇಹಾದಿ ಬುದ್ಧಿ ಇಟ್ಕೊಂಡು ಕೇಳುವುದರಿಂದ ಶ್ರವಣ ಮಾಡಿದ್ರು ಕೂಡ ಅಲ್ಲಿ ತತ್ವಮಸಿ ಇದೆಲ್ಲ ತತ್ಪದದ ತ್ವಂಪದದ ಜ್ಞಾನಿತ್ತು ಅಂದ್ರೆ ಈ ತ್ವಂಪದ ಇವು ದೇಹಾದಿ ವ್ಯವಹಾರಗಳು ಯಾವು ನನಗಿಲ್ಲ ಆತ್ಮನೇ ನಾನದೀನಿ ಅಂತ ಇಲ್ಲಿ ನಮ್ಗೆ ಅನುಭವಕ್ಕೆ ತಂದು ಕೊಟ್ಟಾರ. ತತ್ ಅಂದ್ರ ಬ್ರಹ್ಮ, ತ್ವಂ ಅಂದ್ರಿ ಜೀವ. ಅದನ್ನ ಎರಡನ್ನು ಉಪಾಧಿ ಮುಖಾಂತರ ಬೇರ್ಪಡಿಸಿದಾಗ ನಮ್ಗ ತತ್ವಮಸಿ ಜ್ಞಾನದ ಬೇರ್ಪಡಿಸಿದಾಗ ಅಲ್ಲಿ ಏನಾಗ್ಯದ ನಾನು ಜೀವಲ್ಲ ಬ್ರಹ್ಮ ಅಂತೇಳಿ ಅನುಭವಕ್ಕೆ ಬಂದದ. ಅನುಭವಕ್ಕೆ ಬಂದ್ರೆ ಇಲ್ಲಿ ಶ್ರವಣ ಮಾಡ ಮುಂದ ಇನ್ನ ನಾವ್ ಏನಕ್ಕಿಟ್ ಕೇಳಕತ್ತೀವಿ ದೇಹಾದಿ ಬುದ್ಧಿ ಇಟ್ಕೊಂಡು ಕೇಳಕತ್ತೀವಿ. ನಮಗೆ ದೇಹಾದಿ ಬುದ್ಧಿ ಇಟ್ಕೊಂಡು ಕೇಳುವುದ್ರಿಂದ ನಮ್ಗೆ ಏನಾಗ್ಯದ ಶ್ರವಣ ದೋಷ ಆಗ್ಯದ. ಇವು 5-10 ಇಂದ್ರಿಯಗಳು ಮತ್ತು ಶರೀರದ ಪ್ರಾಣಿ ಇರ್ಲಿಕ್ಕಂದ್ರ ಹೆಂಗ ವ್ಯವಹಾರ ಮಾಡ್ತದ, ಮತ್ತೆ ಈ ಪ್ರಾಣಿ ಇರ್ಲಿಕ್ಕಂದ್ರ ಆಹಾರ ಇರ್ಲಿಕ್ಕಂದ್ರ ಆ ಬ್ರಹ್ಮ ಮತ್ತು ಇವ್ ಜೀವ ಹೇಳ್ತಾರ ಇವ್ ಆಹಾರ ಇರ್ಲಿಕ್ಕಂದ್ರ ಇವ್ ಹೆಂಗ್ ಬದುಕ್ತಾನ ಅಂದ್ರೆ ಇವ್ ದೇಹಾದಿ ಬುದ್ಧಿ ಇಟ್ಕೊಂಡು ಕೇಳ್ತಾನ. ಅಲ್ಲಿ ಉಪಾಧಿಗಳನ್ನೇ ಬೇರ್ಪಡಿಸಿದ್ರು ಕೂಡ ಇವಾಗ ಇದ್ರ ವ್ಯವಹಾರಗಳನ್ನ ಆ ವ್ಯವಹಾರಗಳನ್ನ ಏನಾಗ್ತದ ಬೇರ್ಪಡಿಸುವಂತ ಕಲೆ ಗುರ್ತಿತ್ತಂದ್ರ ಅಹಂ ಅಲ್ಲಿ ಏನಪ್ಪಾ ಅಂದ್ರ ಆ ದೇವದತ್ತನೇ ಈ ದೇವದತ್ತ ಅಂತ ಹೇಳೋ ಮುಂದ ಆ ದೇವದತ್ತನೇ ಅವನ ಉಪಾಧಿಗಳು ಇಲ್ಲಿ ಇವನ ಉಪಾಧಿಗಳು ಈ ದೇಹಾದಿ ಉಪಾಧಿಗಳನ್ನ ಆ ಉಪಾಧಿಗಳನ್ನ ಎರಡೂ ಬಿಡ್ಬೇಕು. ದೇಹ ಉಣ್ತದ ತಿತ್ತದ ಬ್ರಹ್ಮ ಉಣಂಗಿಲ್ಲ ತಿನ್ನಂಗಿಲ್ಲ ಅಂತ ಹಿಂಗ್ ವಿಚಾರ ಮಾಡಿದ್ರ ಅಲ್ಲಿ ಅನುಭವಕ್ಕೆ ಬರಂಗಿಲ್ಲ. ಅವು ಈ ಉಪಾಧಿಗಳನ್ನ ಎರಡೂ ಬಿಟ್ಟಾಗ ಅಲ್ಲಿ ಒಳಗಿರುವಂತ ಚೇತನ ಆ ಕಾಲ ಆ ದೇಶ ಈ ಕಾಲ ಈ ದೇಶ ಆ ಮನುಷ್ಯ ಏನದಲ್ಲ ಅವನೇ ಇವನು ಆ ದೇವದತ್ತನೇ ಈ ದೇವದತ್ತ ಈ ಇದನ್ನ ಹಿಡ್ಕೊಂಡಾಗ ಹಿಂಗ್ ಹಿಡ್ಕೊಂಡು ನಾವು ಕೇಳಿದಾಗ ದೇಹಾದಿ ಉಪಾಧಿಗಳನ್ನ ಬಿಟ್ಟು ಕೇಳಿದಾಗ ಅಲ್ಲಿ ಈಶ್ವರನಲ್ಲಿ ಉಪಾಧಿಗಳನ್ನು ಬಿಟ್ಟು ಕೇಳಿದಾಗ ಅಲ್ಲಿ ಇರುವಂತದ್ ಏನದಲ್ಲ ಅವನೇ ಇವನು ಅನ್ನೋದು ಆ ಚೇತನವೇ ಈ ಚೇತನ ಆ ಜೀವನೇ ಆ ಬ್ರಹ್ಮ ಅನ್ನುವಂಥದ್ದು ಅಲ್ಲಿ ಮಾತ್ರ ಏನಾಗ್ತದ ಅಶಿಪದ ನಿರ್ಣಯ ಆಗ್ತದ. ಅಲ್ಲಿ ಮಾತ್ರ ಅಲ್ಲಿ ಹೊಂದಾಣಿಕೆ ಆಗ್ತದ. ಅದನ್ನ ದೇಹವನ್ನ ಹಿಡ್ಕೊಂಡಾಗ ಮತ್ತೆ ದೇಹಾದಿ ಬುದ್ಧಿಯನ್ನು ಹಿಡ್ಕೊಂಡು ನಾವು ಶಾಸ್ತ್ರ ಕೇಳಿದಾಗ ಏನಾಗ್ತದ ಅಲ್ಲಿ ಹೊಂದಾಣಿಕೆ ಆಗುದಿಲ್ಲ ಅನ್ನುವಂಥದ್ದನ್ನ ನಮ್ಮ ಸಮುದ್ರ ನೀರಿನ ದೃಷ್ಟಾಂತ ಎಲ್ಲರಿಗೂ ಇರ್ತದ. ಅವನ ಉಪಾಧಿಗಳಿಂದ ಹಿಡ್ಕೊಂಡು ಕೇಳಿದಾಗ ನಮಗ ಅನುಭವಕ್ಕೂ ಬರುದಿಲ್ಲ. ಆರಿನ ಆ ಸಮುದ್ರದ ನೀರು ಈ ಘಟದಲ್ಲಿರುವಂತ ನೀರು ನೀರಿನೊಳಗೆ ಮಾತ್ರ ಒಂದೇ ಆಗ್ತದ ಅನ್ನುವಂಥದ್ದನ್ನ ನಮಗ್ ಸ್ಪಷ್ಟತೆ ಆಯ್ತು ಅಂದ್ರ ಅಲ್ಲಿ ಜೀವ ಮತ್ತು ಬ್ರಹ್ಮ ಒಂದೇ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ. ಇರ್ಲಿಲ್ಲಪ್ಪ ಅಂದ್ರ ನಾವಿನ್ನ ದೇಹಾದಿ ಬುದ್ಧಿಗಳನ್ನ ಇಟ್ಕೊಂಡು ಇಂದ್ರಿಯಗಳ ಬುದ್ಧಿ ಇಟ್ಕೊಂಡು ಮತ್ತು ತನುವಿನ ವಿಚಾರಗಳನ್ನ ನಮ್ಮಲ್ಲಿ ಮನುಷ್ಯನಾಗಿ ಇಟ್ಕೊಂಡು ನಾವು ಎಷ್ಟು ಸಲ ಶ್ರವಣ ಮಾಡಿದ್ರು ಕೂಡ ನಮ್ಮ ಅನುಭವಕ್ಕೆ ನಿಶ್ಚಯ ಆಗುದಿಲ್ಲ ಅನ್ನುವಂಥದ್ದನ್ನ ನಮ್ಮ ಇಲ್ಲಿ ದೋಷ ಅದ ಅಂತ ಹೇಳ್ತಾರ ಅವ್ರು. ಈ ಶ್ರವಣ ದೋಷದ ಅಂತಃಕರಣಗಳು ಎನಿಪುವೆ ಇವುಗಳನ್ನು ತಾನೆಂಬುದು ನಾನು ನಾನು ಅನ್ನೋದಿನ ಯಾವಾಗಲೂ ಈ ದೇಹಾದಿ ಬಗ್ಗೆನೇ ವಿಚಾರ, ದೇಹಾದಿ ಬಗ್ಗೆನೇ ಚಿಂತೆ, ದೇಹಾದಿ ಬಗ್ಗೆನೇ ವಿಚಾರ ಮಾಡೋರಿಗೆ ಏನಾಗ್ತದ ಇದು ಶ್ರವಣ ದೋಷಗಳನ್ನ ಇಟ್ಕೊಂಡು ಕೇಳಿದ್ರಲಿಂದ ನಮ್ಮಲ್ಲಿ ದೋಷ ಹೋಗುದಿಲ್ಲ ಅನ್ನುವಂಥದ್ದನ್ನ ಆ ತ್ವಂಪದ ನಮಗೆ ನಿಶ್ಚಯ ಆಗಿರ್ಬೇಕು. ಗುರು ಹೇಳೋ ಮುಂದ ಆ ತ್ವಂಪದ ಅಂದ್ರೆ ಆತ್ಮನ ವಿಚಾರಗಳನ್ನ ಗಟ್ಟಿಯಾಗಿ ಉಪಾಧಿಗಳನ್ನ ಬಿಟ್ಟು ಕೇಳುವುದ್ರಲಿಂದ ಅಂತಃಕರಣಗಳನ್ನ ಬಿಟ್ಟು ಕೇಳುವುದ್ರಿಂದ ನಮಗ್ ಸ್ಪಷ್ಟತೆ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಈ ನುಡಿಯೊಳಗೆ ನಮ್ ಇಂಥ ದೋಷಗಳನ್ನ ಹೇಳ್ಕೊತ ಬಂದ್ರು. ದೇಹ ಇಂದ್ರಿ ಪ್ರಾಣ ಅಂತಃಕರಣ ಇವುಗಳನ್ನು ತದಾತ್ಮ ಅಧ್ಯಾಸ ಉಳ್ಳವನಾಗಿ
ಅಂದ್ರ ಇವಾಗ ಏನಾಗ್ಯದ, ಅಧ್ಯಾಸ ಆಗ್ಯದ. ಅದ್ರ ಆರೋಪ ಇದ್ರ ಮ್ಯಾಗ ಆಗ್ಯದ, ಇದರ ಆರೋಪ ಅದ್ರ ಮ್ಯಾಗ ಆಗ್ಯದ. ಅನಾತ್ಮದ ವಸ್ತು ಆತ್ಮನ ಮ್ಯಾಗ, ಆತ್ಮನ ಆರೋಪ ಅನಾತ್ಮನ ಮ್ಯಾಗ ಅಂತೇಳಿ ನಾವು ಹಿಂದ್ ದೃಷ್ಟಾಂತ ಕೇಳ್ಕೊತ ಬಂದೇವಿ. ಒಂದು ಬೆಂಕಿ ಮತ್ತು ಒಂದು ಕೆಬ್ಬಣದ ದೃಷ್ಟಾಂತ ಕೇಳ್ಕೊತ ಬಂದೇವಿ. ಕೆಬ್ಬಣ ಹೆಂಗೈತಪ್ಪ ಅಂದ್ರ ತಂಪದ, ಇದು ಬೆಂಕಿ ಹೆಂಗದ ಸುಡುತನದ. ಅವು ಎರಡೂ ತದಾತ್ಮ ಆರೋಪ ಆಗ್ಯಾದ ನೋಡುವ. ಇದು ಬೆಂಕಿನೂ ಎಟ್ಟ ವಜ್ಜದ ಅಂತೇವಿ, ಕೆಬ್ಬಣ ಎಟ್ ಸುಡ್ತದ ಅಂತೀವಿ. ಆದ್ರ ಕೆಬ್ಬಣ ಸುಡುತನ ಗುಣ ಅದ ಅನ್ನೋದ್ರ ಇಲ್ಲ. ಇರ್ಲಿಕ್ಕೂ ಕೂಡ ಅದು ಆರೋಪ ಹೆಂಗಾಗ್ಯದ, ನಮ್ಮಲ್ಲಿ ಆರೋಪ ಸಂಬಂಧ ತದಾತ್ಮ ಹೊಂದಿನ ಸಂಬಂಧ ನಾವು ಎಷ್ಟೇ ಶ್ರವಣ ಮಾಡಿದ್ರು ಕೂಡ ಅನುಭವಕ್ಕೆ ಬರೋದು ಅನ್ನುವಂಥದ್ದಲ್ಲಿ ಇಲ್ಲಿ ನಮ್ದವರದಾರ. ಬಾಯಿಡಿ ಸರ್, ಓಂ ನಮಃ ಶಿವಾಯ ಸ್ವಲ್ಪ ಮ್ಯೂಟ್ ಮಾಡ್ರಿ. ಬಸವರಾಜ್ ಬಾಯಿಡಿ ಸರ್. ಬಾಯಿಡಿ ಸರ. ಓಂ ನಮಃ ಶಿವಾಯ. ಬಸವರಾಜ್ ಬಾಯಿಡಿ ಸರ ಮ್ಯೂಟ್ ಆಯ್ತು. ಇಲ್ಲಿ ದೇಹ, ಇಂದ್ರಿ, ಪ್ರಾಣ, ಅಂತಃಕರಣಗಳು ತದಾತ್ಮ ಅಧ್ಯಾಸವುಳ್ಳವನಾಗಿ ಇವ್ರ ಜೊತೆ ನಾವು ಅನೇಕ ಜನ್ಮ ಯುಗಗಟ್ಲೆ ತದಾತ್ಮ ಸಂಬಂಧ ಏನಾಗ್ಯದ, ನಮ್ಮಲ್ಲಿ ಆರೋಪ ಏನಾಗ್ಯದಪ್ಪ ಅಂದ್ರ ಅಂತಃಕರಣಗಳನ್ನ ಹಿಡ್ಕೊಂಡು ದೇಹಾದಿ ಹಿಡ್ಕೊಂಡು ನಾವ್ ಎಷ್ಟೇ ಶ್ರವಣ ಮಾಡಿದ್ರು ಕೂಡ ನಮಗ ಅಪರೋಕ್ಷ ಜ್ಞಾನ ಅನ್ನೋದು ಆಗಿಲ್ಲ. ಇದು ದೋಷ ಅದ ಅನ್ನುವಂಥದ್ದನ್ನ ನಮ್ಗೆ ತಿಳಿಸ್ಕೋತ ಬಂದ್ರ, ತತ್ವಮಸಿ ಜ್ಞಾನ ಇತ್ತು ಅಂದ್ರ ಶ್ರವಣ ಮಾಡುವುದರಿಂದ ನಮ್ಮ ದೋಷಗಳು ಹೋಗ್ತಾವು, ಸಂಶಯಗಳು ಹೋಗ್ತಾವು. ಅವಾಗ ಗುರು ಹೇಳಿದ್ದು, ನೀವು ಅಂತಃಕರಣಗಳನ್ನ ಬಿಟ್ಟು ಆತ್ಮ ವಿಚಾರಗಳನ್ನ ಆತ್ಮ ಬುದ್ಧಿ ಒಳಗೆ ಕೇಳುವುದರಿಂದ, ಪ್ರಜ್ಞೆ ಇಟ್ಕೊಂಡು ಕೇಳುವುದರಿಂದ ಅವನಲ್ಲಿ ಏನಾಗ್ತದ, ಈ ದೋಷಗಳು ಹೋಗ್ತಾವು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋರದಾರ. ಇಲ್ಲಿ ಗುರುಮುಖದಿಂದ ಮಹಾವಾಕ್ಯ ಅರ್ಥವನ್ನು ಕೇಳಿದ್ರು ನಾನು ಬ್ರಹ್ಮನೆಂಬ ಜ್ಞಾನವಾಗಲಿಲ್ಲ, ನಾನು ದೇಹವುಳ್ಳವನು, ಬ್ರಹ್ಮನು ಹೆಂಗೆ ಆಗುವೇನು ಎಂಬ ಮತ್ತೆ ವಿಪರೀತ ಬುದ್ಧಿ ಎಲ್ಲಿ ಐತಪ್ಪ ಅಂದ್ರ ಶ್ರವಣದೊಳಗೆ ದೋಷ ಆಯ್ತು ಅನ್ನುವಂಥದ್ದನ್ನ ಕೇಳ್ಕೊತ ಬಂದ್ರೆ ಇದು ಶ್ರವಣ ದೋಷ. ಇನ್ನು ಮನನ ದೋಷ, ಎಷ್ಟೇ ಮನನ ಮಾಡಿದ್ರು ಕೂಡ ನನಗೆ ಅಪರೋಕ್ಷ ಜ್ಞಾನ ಯಾಕೆ ಆಗೋಲ್ಲ ಅನ್ನುವಂಥದ್ದನ್ನ ಈ ಮತ್ತೆ ಮನನದೊಳಗೆ ಹೇಳ್ಕೊತ ಹೋಗ್ತಾರ. ತನು ಮೊದಲೆನಿಸಿ ತೋರ್ಪ ಅಂದ್ರ ಶರೀರವೇ ಮೊದಲಗೊಂಡು ಪ್ರತೀತಿ ಆಗುವಂತ ಅನಿತನು ಅಷ್ಟೇ ಎಲ್ಲವನ್ನು ಅರಿವ, ಅನಿತ ಅರಿಯುವುದಷ್ಟೇ ತಾನೊಡಲೊಳು ತೂರ್ಯನು ಎನಿಪ ವಿಚಾರದ ಎರಿಕೆ ಉಳ್ಳ ಕಥದಿಂದೆ ಮನನ ದೋಷಕ್ಕೆ ಅನಿಪ್ಪದು ತಾನೇ. ಅಂದ್ರ ಇಲ್ಲಿ ಅಷ್ಟೇ ಎಲ್ಲವನ್ನು ಅರಿವಿದ್ರೂ ಕೂಡ ದ್ರಷ್ಟನೇ ಸಾಕ್ಷಿ ತಾನು, ನಾನು ಆತ್ಮ ಹೆಂಗದೀನಿ, ಸಾಕ್ಷಿ ಸ್ವರೂಪನ ಅದೀನಿ. ಈ ಮೂರು ಅವಸ್ಥೆಗಳನ್ನ ಅರಿಯುವುದರಿಂದ ನಾನು ಸಾಕ್ಷಿ ಅದೀನಿ. ಮತ್ತ ಸಾಕ್ಷಿಯರ ಸತ್ಯ ಅದಂದ್ರೆ ಸಾಕ್ಷಿನೂ ಇಲ್ಲ, ನಾ ಆತ್ಮನೇ ಅದೀನಿ. ಅರಿಯುವುದಕ್ಕ ಮೂರು ಶರೀರ ಅದಾವು ಅಂತೇಳಿ ಅಂದಾಗ, ಮೂರು ಅವಸ್ಥೆಗಳು ಅದಾವು ಅಂದಾಗ ಇಲ್ಲಿ ಏನಾಯ್ತಪ್ಪ, ನಾ ಸಾಕ್ಷಿ ಇದೀನಿ. ನಾನು ಆತ್ಮನೇ ಇದೀನಿ ಅಂದಾಗ ಇಲ್ಲಿ ಸಾಕ್ಷಿನೇ ಇಲ್ಲ. ಇವು ಮೂರು ಅವಸ್ಥೆಗಳಂತ ತನಗಿಲ್ಲ. ತಾ ಮೂರು ಅವಸ್ಥೆಯೊಳಗ ಪ್ರಜ್ಞೆ ಉಳ್ಳವನಾಗಿರ್ತಾನ ಅನ್ನುವಂಥದ್ದನ್ನ, ಪ್ರಜ್ಞೆ ಇದ್ದಾಗ ಮೂರು ಅವಸ್ಥೆಗಳು ಕೂಡ ಅವಾಗ ಜಾಗೃತದೊಳಗೆ ವ್ಯವಹಾರ ಮಾಡಿದ್ರು ಕೂಡ, ಇಂದ್ರಿಯಗಳನ್ನ ಬಳಸಿದ್ರು ಕೂಡ ಅವು ತಮ್ಮ ಕಾರ್ಯಗಳು ತಾವು ಮಾಡ್ತಾವು. ನಾನು ಆತ್ಮ, ನಾನು ಇವಕ್ಕೆ ಸಾಕ್ಷಿ ಅದೇನಿ ಅನ್ನುವಂಥದ್ದನ್ನ ಪ್ರಜ್ಞೆ ಇತ್ತು ಅಂದ್ರ ಅವಾಗ ಏನಾಗ್ತದ, ಜಾಗೃತ ಅವಸ್ಥೆದೊಳಗೂ ಪ್ರಜ್ಞೆ ಅದ, ಸ್ವಪ್ನ ಅವಸ್ಥೆದೊಳಗ ಇವು ಎಲ್ಲವನ್ನು ಕೂಡ ಎಚ್ಚರ ಆದಗಳೇ ನಾನು ಸಾಕ್ಷಿಯಾಗಿ ಅದೀನಿ, ನನ್ನ ಸ್ವರೂಪ ಅಲ್ಲಿ ಐತಿ ಅಂತೇಳಿ ಇವೆಲ್ಲವೂ ಕೂಡ ನನಗೆ ಹೇಳಕ್ ಬರ್ತದ. ಈ ಕನಸಿನ ಆಗು ಹೋಗುಗಳನ್ನ, ಈ ಅಂತಃಕರಣ ಮನ ಬುದ್ಧಿಯಾದಿಗಳ ಕಾರ್ಯಗಳನ್ನ ಅಲ್ಲಿ ಸ್ವಪ್ನದೊಳಗೆ ಕಂಡ್ರು ಕೂಡ, ಅಲ್ಲಿ ಸುಖ ದುಃಖಗಳನ್ನ ಅನುಭವಿಸಿದ್ರು ಕೂಡ ನಾನು ಆತ್ಮ, ನಾನು ಅಲ್ಲಿ ಅದೀನಿ ಅಂತ ಪ್ರಜ್ಞೆ ಇತ್ತು ಅಂದ್ರ ಅವು ಎಲ್ಲದ ಕಾರ್ಯಗಳನ್ನ ನಾ ಹೇಳ್ದೆ. ಇಲ್ಲಿಕ ನನಗೆ ಹೇಳಕ್ ಬರುದಿಲ್ಲ. ಒಂದ್ ವೇಳೆ ನಾನು ಒಬ್ಬನೇ ಇದ್ನಿ ಅಂದ್ರ ಇವ್ ಅಂತಃಕರಣಗಳಲ್ಲಿ ಆತ್ಮ ಇರ್ಲಿಕ್ಕಂದ್ರ ಅಂತಃಕರಣೇ ಸತ್ಯ ಅಂತ ಒಪ್ಕೊಂಡಿದ್ದೇವಂದ್ರ ಅಲ್ಲಿ ಕೂಡ ಸ್ವಪ್ನದಾಗನು ಸುಖನೂ ಆಗ್ಯದ, ದುಃಖನೂ ಆಗ್ಯದ. ಅಲ್ಲಿ ಏನೇನು ಎಲ್ಲಾ ಕಾರ್ಯಗಳು ನಮ್ಗೆ ಅಲ್ಲಿ ಘಟಿಸಿಯಾಗ ಗುರ್ತಾಗ್ಯದ. ಅದನ್ನ ಹೇಳ್ಬೇಕಾದ್ರ ನಾನು ಆತ್ಮ ಸ್ವಪ್ನದಾಗಳು ನಾನು ಅದೀನಿ, ನಾನು ಅರಿತೀನಿ ಅನ್ನುವಂಥದ್ದ ನಮಗ ಅನುಭವಕ್ಕಿತ್ತು ಅಂದ್ರ ಆ ಸ್ವಪ್ನ ಹೆಂಗ ನನಗ ಸುಳ್ಳು ಅನ್ನುವಂತ ಇದೂ ಸುಳ್ಳದ, ಇದು ಅಂತಃಕರಣ ಕಾರ್ಯ ಅದ, ಇದು ಸುಳ್ಳದ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ. ಅದೇ ಜ್ಞಾನ ಆಯ್ತು ಅಂದ್ರ ಜಾಗ್ರನೂ ಕೂಡ ಇದು ಸುಳ್ಳೇ ಅದ. ಯಾಕ ಸ್ವಪ್ನ ಸುಳ್ಳು ಅಂದಾಗ ಜಾಗೃತನು ಸುಳ್ಳದ ಅನ್ನುವಂಥದ್ದನ್ನ, ಯಾಕ ನನ್ನ ಸ್ವರೂಪ ಹೆಂಗದ, ಸುಸುಪ್ತಿ ಅವಸ್ಥೆದೊಳಗ ಆ ಆನಂದದ ವ್ಯವಹಾರಗಳನ್ನು ನಾನು ಅರಿತೀನಿ. ನಾನು ಅಲ್ಲಿ ಸಾಕ್ಷಿಯಾಗಿ ಮೂರು ಅವಸ್ಥೆಗಳನ್ನ ಅರಿತೀನಿ.
ಅಲ್ಲಿ ಅವಿದ್ಯ ಇಂದ್ರಿಯಗಳಿಲ್ಲದೆ ಕಾರ್ಯಗಳನ್ನ ನಾನು ಅರಿತೀನಿ ಅನ್ನುವಂಥದ್ದು ನನ್ನ ಅನುಭವಕ್ಕಿದ್ದಾಗ ನಾನು ಆತ್ಮ ಹೆಂಗದೀನಿ, ಸಾಕ್ಷಿ ಸ್ವರೂಪವಾಗಿ ಅದೇ ಆತ್ಮನೇ ಅಲ್ಲಿ ಸಾಕ್ಷಿ ಅನ್ಸ್ಕೋತಾನ. ಮತ್ತ ಇಲ್ಲಿ ಒಂದೊಮ್ಮೆ ಇಂದ್ರಿಯಗಳನ್ನ ಅವಾಗ ಒಂದೊಂದಾಗ ಅಲ್ಲಿ ಏನಾಗ್ತದ, ನಿರ್ವಿಕಾರ, ಅವಾಗ ಯಾವ ಇಂದ್ರಿಯಗಳಿಲ್ಲ ಮತ್ತೆ ಯಾವ ಆಕಾರಗಳನ್ನಿಲ್ಲ ಅನ್ನುವಂಥದ್ದನ್ನ ನಾವು ಬಳಸ್ಬೇಕಾಗ್ತದ. ಮತ್ತ ಅವಾಗ ಮತ್ತ ನಿರಾಕಾರ ಅಂತ ಹೇಳಿದ್ರಿ, ಮತ್ತ ಆತ್ಮಗ ಸಾಕ್ಷಿ ಅಂತ ಹೇಳಿದಿಲ್ಲ ಅಂತ ಹಿಂಗ್ ಬರಬಾರ್ದಲ್ಲಿ. ಅಲ್ಲಿ ಆ ಒಬ್ಬನೇ ಪರಮಾತ್ಮ, ಒಬ್ಬನೇ ನಾನು ಬ್ರಹ್ಮ ಸ್ವರೂಪನೇ ನಾ ಹಿಂಗದೀನಿ, ನನ್ನಲ್ಲಿ ಅವಹೇಗಳಿಲ್ಲ, ನನ್ನಲ್ಲಿ ವಿಷಯಗಳಿಲ್ಲ. ಇವು ಇದ್ವಪ್ಪ ಅಂದ್ರೆ ಇವು ಒಂದೊಂದು ಇರ್ಬೇಕಾಗಿತ್ತು, ಇಂದ್ರಿಯಗಳು ಇರ್ಬೇಕಾಗಿತ್ತು, ಅವಯಗಳಿರ್ಬೇಕಾಗಿತ್ತು. ನನ್ನಲ್ಲಿ ಹೆಂಗದನಿ ಎಲ್ಲವೂ ಇಲ್ಲದೆ ನಾನು ತಿಳಿತೀನಲ್ಲ, ಎಲ್ಲವೂ ಇಲ್ಲದೆ ನಾ ಕಾರ್ಯ ಮಾಡ್ತೀನಲ್ಲ. ನಾವ್ ಎಲ್ಲವೂ ಇವೇನಪ್ಪಾ ಅಂದ್ರ ನಾನು ಅರಿಯುವುದರಿಂದ ನನಗ ಅರು ಸ್ವರೂಪ ಅಂತ ಬತ್ತು, ತಿಳಿಯುವುದರಿಂದ ಮೂರು ಅವಸ್ಥೆಗಳನ್ನು ತಿಳಿಯುವುದರಿಂದ ಸಾಕ್ಷಿ ಅಂತ ಬತ್ತು ಅನ್ನುವಂಥದ್ದನ್ನ ಆ ಒಬ್ಬನೇ ಆತ್ಮಲಿ ಹಿಂಗ್ ಕಾರ್ಯಗಳು ಮಾಡ್ತಾನ ಅನ್ನುವಂಥದ್ದು ನಮ್ಗೆ ಸ್ಪಷ್ಟತೆ ಇರ್ಬೇಕು. ಮತ್ ಇನ್ನೊಂದ್ ಏನ್ ಸ್ಪಷ್ಟತೆ ಇರ್ಬೇಕಂದ್ರೆ ಒಬ್ಬನೇ ಆತ್ಮ ಇಲ್ಲಿ ಏನಾಗ್ತಾನ, ಸದ್ರೂಪನಾಗ್ತಾನ, ಚಿದ್ರೂಪ, ಆನಂದ, ನಿತ್ಯ, ಪರಿಪೂರ್ಣ ಒಬ್ಬನೇ. ಆದ್ರ ಕಾರ್ಯಗಳ ಮ್ಯಾಗ ಅಲ್ಲಿ ಯಾವಾರ ನಮಗ ಏನಾಗ್ತದ, ಅನುಭವಕ್ಕೆ ಬರ್ತದ. ಒಬ್ಬನೇ ಇದ್ದಾವ ಹೆಂಗ್ ಕಾರ್ಯ ಮಾಡ್ತಾನಂದ್ರ ಅವ ಇಷ್ಟು ಉಳ್ಳವಗ, ಒಬ್ಬನಿಗೆ 5 ಗುಣಗಳು ಉಳ್ಳವಗೆ ಇಲ್ಲಿ ಆತ್ಮ ಅನ್ಬೇಕು ಅನ್ನುವಂಥದ್ದು ನಮ್ಗೆ ಸ್ಪಷ್ಟತೆ ಇರ್ಬೇಕು. ಈ 3 ಕಾಲದೊಳಗ ಅರಿಯುವುದ್ರಿಂದ, ವ್ಯವಹಾರ ಮಾಡುವುದ್ರಿಂದ, ತಿಳಿಯುವುದ್ರಿಂದ ನಾನು ಅದೇನಿದ್ದೀನಿ, ಸತ್ತದೀನಿ ಅನ್ನುವಂಥದ್ದ ನಮ್ಗೆ ಸ್ಪಷ್ಟತೆ ಇರ್ಬೇಕು. ಮತ್ತು ನಾನು ಎಲ್ಲವನ್ನು ಬೆಳಗ್ತೀನಿ, ಸ್ವಪ್ನದೊಳಗೆ ಎಲ್ಲಾ ಕಾರ್ಯಗಳನ್ನ ಏನೂ ಇಲ್ಲದೆ ನಾನು ತಿಳಿತೀನಿ ಅಂದ್ರ ಅಲ್ಲಿ ನಾನು ಸ್ವಯಂ ಪ್ರಕಾಶ ನಾನದೀನಿ ಅನ್ನುವಂಥದ್ದನ್ನ ಅನ್ಬೇಕು ಬರ್ಬೇಕು. ಮತ್ತು ನಾನು ಆನಂದ, ಇಂದ್ರಿಯಗಳಿಲ್ಲದೆ, ವಿಷಯಗಳಿಲ್ಲದೆ, ಸ್ವಪ್ನದೊಳಗೆ ಇಂದ್ರಿಯಗಳಿಲ್ಲ, ಏನೂ ಇಲ್ಲ, ಅಲ್ಲಿ ನಾನು ಆನಂದ ಪಟ್ಟಿನಿ. ಆನಂದ ಯಾರ ಆನಂದ? ನನ್ನ ಆನಂದ ಅಲ್ಲಿ ಪಟ್ಟಿನ, ಅಲ್ಲಿ ನಾ ಆನಂದ ಸ್ವರೂಪನೇ ಇದೀನಿ ಅನ್ನುವಂಥದ್ದನ್ನ ನಾನು ಒಬ್ಬನೇ ಇವು ಕಾರ್ಯಗಳನ್ನ ನಾ ಮಾಡುವುದ್ರಲಿಂದ ನಾನು ಆತ್ಮನ 5 ಕಾರ್ಯಗಳನ್ನ ಬ್ಯಾರೆ ಬೇರೆ ಅಂದ್ರೂ ಕೂಡ ನಾನು ಒಬ್ಬನೇ ಅದೀನಿ, ಆತ್ಮನೇ ನಾನು ಅದೀನಿ ಅನ್ನುವಂಥದ್ದನ್ನ ಅನುಭವಕ್ಕೆ ತಂದು ಕೊಡುವಕ್ಕ ಇವು 5 ಹೇಳ್ತಾರ. ಇವು 5 ಅದಾವನು ಅಂತಂದ್ರೆ ಇಲ್ಲ, ಒಬ್ಬನೇ ಆತ್ಮನಲ್ಲಿ ಇವು ಕಾರ್ಯಗಳು, ಅವನಲ್ಲಿ 5 ಗುಣಗಳು ಒಳಗೊಂಡಂತವಾಗ ಒಬ್ಬ ಆತ್ಮ ಅನ್ಬೇಕು ಅನ್ನುವಂಥದ್ದನ್ನ ಹೇಳಿ ಇಲ್ಲಿ ಆತ್ಮನ ಇನ್ನ ಲಕ್ಷಣಗಳೇ ಹೇಳುದು. ಅವ ನಿರ್ವಿಕಾರಿ ಅದನ, ಸಾಕ್ಷಿ ಅದನ, ಚೈತನ್ಯ ಅದನ ಅನ್ನುವಂಥದ್ದನ್ನ ನಾವು ಇಲ್ಲಿ ಸಾಕಷ್ಟು ಹಿಂದೆ ಕೇಳ್ಕೊತ ಬಂದೇವಿ. ಚೈತನ್ಯ ಲಕ್ಷಣ ಹೇಳಿವಿ, ಸಾಕ್ಷಿ ಲಕ್ಷಣ ಗುರ್ತದ, ಮತ್ತು ಈ ಜಡದ ಲಕ್ಷಣ ಗುರ್ತದ, ಮತ್ತೆ ಜೀವದ ಲಕ್ಷಣ ಗುರ್ತದ, ಈಶ್ವರ ಲಕ್ಷಣ ಎಲ್ಲವೂ ಕೂಡ ನಮ್ಮ ಅನುಭವ ಐತಿ. ಅನುಭವ ಇದ್ರೂ ಕೂಡ ನಮ್ಗೆ ಏನು ದೋಷ ಆಗ್ಯದಪ್ಪ ಅಂದ್ರ ಅಂತಃಕರಣ ಇಟ್ಕೊಂಡು ಕೇಳುವುದ್ರಲಿಂದ ನಾವು ಎಷ್ಟೇ ಮನನ ಮಾಡಿದ್ರು ಕೂಡ ನಮಗ ಇನ್ನ ಮನನ ನಿಧಿಧ್ಯಾಸನ ಅಂದ್ರ ಸ್ವರೂಪ ಸ್ಥಿತಿ ಒಳಗೆ ಇರಾಕಾಗಲ್ಲ. ಮತ್ತೆ ದೇಹಾದಿ ಬುದ್ಧಿ ತಗೊಂಡಿರೋದ್ರಲಿಂದ ನಮ್ಮಲ್ಲಿ ಸಾಧನೆ ಕೊರತೆ ಅದ, ಮನನದ ಕೊರತೆ ಅದ ಅನ್ನುವಂಥದ್ದ ನಮ್ಗೆ ತಿಳಿಸ್ಕೊಡ್ತಾರ ಅವರು. ಜನನ ಮರಣಾದಿಗಳಿಂದ ಶರೀರವು, ಅಂದ ಮಂದ್ಯ ಪಟತ್ವಾದಿ ಧರ್ಮಗಳಿಂದ ಇಂದ್ರಿಯಗಳು, ಹಸಿವು ತೃಷಿಗಳೆಂಬ ಪ್ರಾಣಗಳು, ಸಂಶಯ ನಿಶ್ಚಯ ಮೊದಲಾದಗಳು ಮನ ಬುದ್ಧಿಗಾದಿಗಳು ದೃಶ್ಯವಾಗಿ ಘಟದಂತೆ ಆರಿಸಿಕೊಳ್ಳುವುದರಿಂದ ಅವು ತಾನಲ್ಲ, ಅವುಗಳನ್ನು ಅರಿಯುವಂತ ದ್ರಷ್ಟ ಸಾಕ್ಷಿಯಾದ ಪ್ರತ್ಯೇಗಾತ್ಮನೇ ತಾನೆಂದು ಅರಿಯುವುದರಿಂದ ತಾನು ಮನದ ದೋಷಿ ಉಳ್ಳವನೆಂದು ಹೇಳಿಸಿಕೊಳ್ಳುವನು. ನಾನು ಇವಕ್ಕೆಲ್ಲದಕ್ಕೂ ಕೂಡ ನಾ ಪ್ರತ್ಯೇಕವಾಗಿ ಅರಿಯುವುದರಿಂದ ಆತ್ಮ ನಾನು ಅದೀನಿ ಅಂತ ಹಿಂಗ ನಮ್ಗ ಸ್ಪಷ್ಟತೆ ಬಂದಿತ್ತು ಅಂದ್ರ ಮನದ ದೋಷ ಇಲ್ಲ, ಮನನದ ದೋಷ ಇಲ್ಲ ಅಂತ ತಿಳ್ಕೊಬೇಕು. ನನಗಿನ ಇದು ಸ್ಪಷ್ಟತೆ ಆಗ್ಲಿಲ್ಲ ಅಂದ್ರ ನಾವ್ ಮನನ ಇನ್ನ ಸ್ವಲ್ಪ ಮಾಡ್ಬೇಕು. ಮನದ ದೋಷ ಅದ, ಅಲ್ಲಿ ಆತ್ಮನಲ್ಲಿ ದೋಷ ಅದನೋ ಅಂದ್ರೆ ಇಲ್ಲ, ಅಲ್ಲಿ ಗುರುವಿನಲ್ಲಿ ದೋಷ ಅದ ಅಂದ್ರೆ ಇಲ್ಲ. ನಾನು ಮನನಕ್ಕೆ ಹೋದಾಗ ಇನ್ನ ನನ್ನಲ್ಲಿ ಇವು ಹಿಡ್ಕೊಂಡು ನಾವು ತಿಳಿಯುವುದ್ರಲಿಂದ ಇವು ದೋಷ ಅದಾವು. ಇನ್ನ ನನಗೇನು ಸ್ಪಷ್ಟತೆ ಆಗೋದು, ಅಶಿವತೃಷ ಪ್ರಾಣದ ಧರ್ಮ ಅದಾವು, ನನ್ನ ಧರ್ಮ ಅಲ್ಲ. ಮತ್ತೆ ಅಂಧತ್ವ, ಮಂದತ್ವ, ಪಟಾದಿ ಧರ್ಮಗಳು, ಇವು ಇಂದ್ರಿಯ ಧರ್ಮಗಳು ಅದಾವು, ನನ್ನೂ ಅಲ್ಲ ಅನ್ನುವಂಥದ್ದು ನಮ್ಗೇನ ಮನನ ಮಾಡಿದ್ರು ಕೂಡ ನಿಶ್ಚಯ ಆಗೋಲ್ಲ. ನಿಶ್ಚಯ ಆಯ್ತು ಅಂದ್ರ ಮನನೂ ಕೂಡ ಅಲ್ಲಿ ಏನಾಗ್ತದ, ಆ ಮನನದಿಂದ ತನ್ನ ನಿಧಿಧ್ಯಾಸನ ಸಣ್ಣ ಸ್ವರೂಪದೊಳಗೆ ಇರಾಕ್ ಬರ್ತಿತ್ತು ಅಂದ್ರ, ಕಂಡುಕೊಂಡಿದ್ನಂದ್ರ ಇವ್ಕರು ದೋಷ ಇಲ್ಲ ಅನ್ನುವಂಥದ್ದನ್ನ ನಮ್ಮ ನಾವೇ ತಿಳ್ಕೊಬೇಕು. ಮತ್ತೊಬ್ರು ಇಲ್ಲಿ ಹೇಳುದು ಬೇಕಿಲ್ಲ, ಜ್ಞಾನಿ ಎಂದ ಅನುಮಾನ ಬೇಕೆ, ಮತ್ತೊಬ್ರು ಹೇಳುದು ಬೇಕಿಲ್ಲ, ಅವ ಮಾಡುವ ಕಾರ್ಯಗಳು ಕ್ರಿಯೆಗಳನ್ನೇ ಸೂಚಿಸ್ತಾವ ಅನ್ನುವಂಥದ್ದನ್ನ ನಮ್ಮಲ್ಲಿ ವಿಷಯಾದಿಗಳಿಂದ ವೈರಾಗ್ಯ ಬರುವುದರಿಂದ ಮತ್ತು ತನ್ನ ಯಾವಾಗಲೂ ತನ್ನ ಸ್ಥಿತಿ ಒಳಗೆ ಇರುವುದರಿಂದ ಅವು ತಾನ ಲಕ್ಷಣಗಳು ನಮ್ಗೆ ಗುರುತಾಗ್ತದ. ಜ್ಞಾನಿ ಅನುಮಾನ ಮಾಡುದು ಬೇಕಾಗಿಲ್ಲ, ಅವನ ಅಂಗ ತಾನೇ ಸೂಚಿಸ್ತದ ಅನ್ನುವಂಥದ್ದನ್ನ ಹೇಳ್ದಂಗ ನಮ್ಗ ಶ್ರವಣ ಮನನ
ನಾವ್ ನಿಧಿಧ್ಯಾಸನಕ್ ಹೋದೆವಪ್ಪ ಅಂದ್ರ ಇಲ್ಲ, ಅವ ತನ್ನ ಸ್ವರೂಪ ಸ್ಥಿತಿ ಒಳಗಿರ್ತಾನ, ಯಾವಾಗಲೂ ಆನಂದವಾಗಿರ್ತಾನ, ಅವಾಗ ಯಾವ ಶಾಸ್ತ್ರ ಪುರಾಣದ ಅವಶ್ಯನೂ ಇಲ್ಲ, ಅವ ಯಾವಾಗಲೂ ಸಮಾಜ ಸೇವಕ್ಕಾಗಿ ತನ್ನ ಇನ್ನೊಬ್ಬರ ತಿಳಿವಿಗಾಗಿ ಯಾವಾಗ ಈ ಪರಮ ಸುಖವನ್ನು ಅನುಭವಿಸ್ಯಾರ ಅಂತ ತಿಳ್ಕೊಂಡು ನಿಧಿಧ್ಯಾಸನೊಳಗೆ ಇರ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇನ್ನ ನಿಧಿಧ್ಯಾಸನ ಇಲ್ಲದೆ ಇನ್ನ ಇಂದ್ರಿಯಾದಿಗಳ ವ್ಯವಹಾರಗಳಿಂದನೇ ಸುಖ ಪಡ್ತಿದ್ನಂದ್ರ ನಿಮ್ಗಿನ ನಿಧಿಧ್ಯಾಸನ ಅನುಭವಕ್ಕೆ ದೋಷ ಅದ ಅನ್ನುವಂಥದ್ದನ್ನ ತಿಳಿಸೋತ ಅಂತಾರ. ಇಲ್ಲಿ ಏನಿತ್ತು ನಿಧಿಧ್ಯಾಸನ ದೋಷ ಉಳ್ಳವನೆಂದು ಇಲ್ಲಿ ಹೇಳೋರದಾರ. ನಿಧಿಧ್ಯಾಸನ ದೋಷ ಎಲ್ಲಿ ಅದ? ಎನಿತು ತೋರ್ಕೆಗೊಳಗೆ ಎನಿತು ತಾನಲ್ಲವೆಂದನೆ ಕಾಣುವನು ಸರ್ವ ದೃಕ್ಕನೆಂಬ ಘನ ದರಿವಿಂದೆ ನಿಧಿಧ್ಯಾಸನ ವೆನಿಸುವ ದೋಷമുಳ್ಳವನೇ ತಾನೇ. ನಿಧಿಧ್ಯಾಸನವೆಂದು ಹೇಳಿಸಿಕೊಳ್ಳುವ ದೋಷ ಐತಿ ನಮ್ಮಲ್ಲಿ. ಏನ್ ದೋಷ ಅದ? ಎನಿತು ಎಷ್ಟೇ ತೋರ್ಕೆಗಳಿಗೆ ಪ್ರತೀತಿಗಳೆಲ್ಲ ಅನಿತು ಅಷ್ಟ ನಾನಲ್ಲವ, ನಾನು ಆಗುವುದಿಲ್ಲ ಈಗಂತ ಎಲ್ಲಾ ನಾವು ಹೇಳ್ತೇವೆ. ಹೇಳಿದ್ರು ಕೂಡ ಸರ್ವವೂ ಕೂಡ ನಾನು ದೃಕ್ಕಾಗಿ ನೋಡುವಂತ, ದೃಕ್ ಅಂದ್ರ ನೋಡವನು. ಇವು ಎಲ್ಲ ಶ್ರವಣ ಮನನ ಆಗಲಿ, ಎಲ್ಲ ದೇಹದ ವ್ಯವಹಾರಗಳನ್ನಾಗಲಿ ಇವು ಅರಿಯುವುದರಿಂದ ಈ ದೃಶ್ಯ ನಾನು ದೃಕ್ಕದೀನಿ ಅನ್ನುವಂಥದ್ದನ್ನ ನನಗ ಬರ್ತಿತ್ತು ಅಂದ್ರೆ ನಮ್ ನಿಧಿಧ್ಯಾಸನ ಆಗ್ಯದ. ನಾವ್ ಇನ್ನ ಕೂಡ ಶ್ರವಣನು ಮಾಡೀವಿ, ಮನನೂ ಮಾಡೀವಿ. ನಿಧಿಧ್ಯಾಸನದೊಳಗ ನಮಗೇನ ಏನಾದ್ರು ಮೊದಲಿನ ಚಿಂತೆಗಳು, ನಾಳಿನ ಚಿಂತೆಗಳು ಇನ್ನ ನನಗಿನ್ನ ತೋರ್ತಿದ್ದು ಅಂದ್ರ ನಾಳೆ ಹೆಂಗಪ್ಪ, ನಾಳಿಗೆ ದೇಹ ಬಿದ್ದಿಂದ ನನ್ನ ಎಲ್ಲಿ ಕೊಡ್ತಾರೋ, ಮಣ್ಣು ಕೊಡ್ತಾರ ಇಲ್ಲೋ, ನಾ ಸತ್ತಿದ ಮಂದಿ ಗುರ್ತಕ್ಕದ ಇಲ್ಲೋ, ಇನ್ನ ಇಂಥವ್ ಏನ್ರ ದೋಷ ಇರ್ತಾವ್ರ. ಬಹಳ ಮಂದಿ ದೋಷ ಇರ್ತಾವ, ಬಹಳ ಎತ್ತರಕ್ಕೆ ಹೋಗಿರ್ತಾರ. ಎತ್ತರಕ್ಕೂ ಆದ್ರೂ ಕೂಡ ನಾನು ಅಲ್ಲೇ ಮಣ್ಣು ಕುಡಿಬೇಕು, ಅಲ್ಲೇ ನನ್ಗ್ ಮದು ಕಟ್ಟಬೇಕು, ಏನಾರ ವಿಚಾರ